ನೀಟ್ ಪರೀಕ್ಷೆ ಆಯಿತು. ನೀಟ್ ಪರೀಕ್ಷೆ ಆಗಿ ರಿಸಲ್ಟ್ ಬಂದು ಎಲ್ಲ ಆದಮೇಲೆ ಮತ್ತೊಂದು ಸರಿ ಅಕ್ರಮ ಆಗಿದೆ ಅಂತ ನೀಟ್ ಪರೀಕ್ಷೆ ಅನೌನ್ಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸತ್ರು. ಈಗ ನೀಟ್ ಪರೀಕ್ಷೆ ಆಯಿತು, ಮರುಪರೀಕ್ಷೆ ಆದಮೇಲೂ ಕೂಡ ವಿದ್ಯಾರ್ಥಿಗಳ ಸಾವಿನ ಸರಣಿ ನಿಂತಿಲ್ಲ. ನೋಡಿ, ಈ ಒಬ್ಬ ಹುಡುಗ ಅಮ್ಮನಿಗೆ ಸಾರಿ ಅಂತ ಹೇಳ್ತಾನೇ ಈತ ಬಾವಿಗೆ ಬಿದ್ದು ಸತ್ತೋದ. ಸುಶೀಲ್ ಧಾಗೆ ಈತನ ಹೆಸರು. ನೀಟ್ ಮರುಪರೀಕ್ಷೆ ಬರೆದಿದ್ದ ಸುಶೀಲ್ ವಿಡಿಯೋ ಮಾಡಿದ್ದಾನೆ. 33 ಸೆಕೆಂಡ್ಗಳ ವಿಡಿಯೋ. ಕಣ್ಣೀರು ಹಾಕಿದ್ದಾನೆ. ನನ್ನ ಕ್ಷಮಿಸ್ಬಿಡಿ ಅಮ್ಮ ಅಂತ ಹೇಳ್ತಾನೇ ಈತ ಬಾವಿಗೆ ಬಿದ್ದು ಸತ್ತಿದ್ದಾನೆ. ನೋಡಿ ಎಂಥ ಸ್ಥಿತಿ. ಈತ ಪರೀಕ್ಷೆ ಸರಿಯಾಗಿ ಬರೆದಿದ್ನೋ ಇಲ್ವೋ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆಗೆ ವಿದ್ಯಾರ್ಥಿಗಳು ಡಿಪ್ರೆಷನ್ನಲ್ಲಿದ್ದಾರದಲ್ಲೇನು ಡೌಟೇ ಇಲ್ಲ. ಆದರೆ ಯಾರೂ ಕೂಡ ಇಂಥ ಮಾರ್ಗಗಳನ್ನು ಹಿಡಿಬಾರ್ದು. ನೀಟ್ ಪರೀಕ್ಷೆನೇ ನಿಮ್ಮ ಬದುಕನ್ನೆಲ್ಲವನ್ನೂ ಕೂಡ ತೀರ್ಮಾನ ಮಾಡಲ್ಲ.